ಇಲ್ಲಿ ಆಗಮಿಸಿರುವ ನಮ್ಮ ಕಾರ್ಮಿಕರು, ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆ ನೀವು ಆಗಮಿಸಿದ್ದೀರಿ. ಮೊದಲಿಗೆ ನಾನು ನಿಮ್ಮಗಳಿಗೆ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮ ಯಾವುದೇ ರಾಜಕೀಯ ಪಕ್ಷದ ಪ್ರೇರಿತವಾದ ಒಂದು ಕಾರ್ಯಕ್ರಮ ಅಲ್ಲ, ನಿಮಗಾಗಿ, ನಿಮಗೋಸ್ಕರ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವಂಥ ಕರ್ನಾಟಕ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಹಾಗೂ ನನ್ನ ಸಹೋದರನಾದಂಥ ಪ್ರಸನ್ನ ಗೌಡ್ರಿಗೆ ಮೊದಲಿಗೆ ನಾನು ಆಭಾರಿಯಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಅವರುಗಳ ಮುಖಾಂತರ ನಿಮ್ಮಗಳನ್ನ ನೋಡುವಂಥ ಸೌಭಾಗ್ಯ ನನಗೂ ಕೂಡ ಲಭಿಸಿದೆ. ಹಾಗಾಗಿ ಇದು ಸಂತೋಷ ಪಡುವಂಥ ವಿಚಾರ. ಮತ್ತೆ ನಮ್ಮ ವೇದಿಕೆಯಲ್ಲಿ ಹಲವಾರು ಮುಖ್ಯ ಗಣ್ಯ ಮಹಿಳಾ ಮಣಿಗಳಿದ್ದಾರೆ. ನನ್ನ ಸಹೋದ್ಯೋಗಿಗಳಾದಂಥ ಮೋಹನ್ ರಾಜ್ ಒಡೆಯರ್ ಅವರಿದ್ದಾರೆ, ಬೆಟ್ಸ್ವಾಮಿ ಗೌಡರಿದ್ದಾರೆ, ಚಂದ್ರು ಅವರಿದ್ದಾರೆ, ಇನ್ನು ಹಲವಾರು ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ. ಎಲ್ಲರಿಗೂ ನಾನು ಕೂಡ ಸ್ವಾಗತವನ್ನು ಬಯಸ್ತೀನಿ. ಮತ್ತೆ ಇದೀಗ ತಾನೇ ಮೇಡಮ್ ಅನುಪಮ ಅವರು ಭಾರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ನಿಮಗಳಿಗೆಲ್ಲೂ ಹುರಿದುಂಬಿಸುವಂಥ ಕೆಲಸವನ್ನು ದಯವಿಟ್ಟು ಅವ್ರು ಮಾಡಿದ್ದಾರೆ. ಅದು ನಿಜ. ಇದು ನಾವು ಯಾವುದೇ ಒಂದು ಸ್ವಾರ್ಥಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದಲ್ಲ. ನೀವು ಯಾವುದೇ ಸ್ವಾರ್ಥವನ್ನು ಬಯಸ್ಕೊಳ್ಳದೆ ಈ ಕಾರ್ಯಕ್ರಮಕ್ಕೆ ಬರುವಂಥ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗ್ತದೆ. ಇವತ್ತು ನೀವು ಇಲ್ಲೇನು 1000 ಜನ ಇದ್ದೀರಿ, ಒಬ್ಬೊಬ್ಬರು ಕೂಡ 1000 ಜನಕ್ಕೆ ಸಮಾನ. ನೀವು ಅಟ್ಲೀಸ್ಟ್ ಒಂದು 10 ಜನ 55 ಜನ ಸದಸ್ಯರನ್ನಾಗಿ ತಂದು ನೀವು ಪ್ರಸನ್ನ ಗೌಡರಿಗೆ ಕೈ ಬಳಸುವಂಥ ಕೆಲಸಗಳನ್ನು ನೀವು ಮಾಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ನನಗಾಯಿತು ರೇಷನ್ ಕಿಟ್ ಸಿಕ್ತು, ನನ್ನ ID ಕಾರ್ಡ್ ಸಿಕ್ತು, ಮತ್ತು ನಂದೇನು ಪಾತ್ರ ಇಲ್ಲ, ನಂದೇನಿದೆ ಮುಂದಿನ ಕೆಲಸ ಕಾರ್ಯಗಳು ಮಾಡ್ಕೊಂಡು ಮುನ್ನಡೆಯೋಣ, ಆ ಸ್ವಾರ್ಥತೆಯನ್ನು ದಯವಿಟ್ಟು ಬಿಡಬೇಕಾಗ್ತದೆ. ಇಲ್ಲಿ ನಾವು ಬದುಕಿರುವುದರಿಂದ ಬರೀ ತಿನ್ನು ಹುಣ್ಣು ಮಲಗು, ನಮ್ಮದು ಇಷ್ಟೇ ಒಂದಿಷ್ಟು ಕೆಲಸ ಫ್ಯಾಕ್ಟ್ರಿ ಇಂದೊಂದು ಚೌಕಟ್ಟಿನಲ್ಲಿ ಇರೋದನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಬಂದು 4 ಜನಕ್ಕೆ ಒಂದು ಅನುಕೂಲವಾಗುವಂಥ ಕೆಲಸಗಳನ್ನ ನಾವೆಲ್ಲ ಮಾಡಬೇಕಾಗ್ತದೆ. ನೀವುಗಳು ಮಾಡಬೇಕಾಗ್ತದೆ. ನೀವು ಅನ್ಕೋಬೋದು ಯಾವ ಈ ಸಂಘಟಕರು, ರಾಜ್ಯಾಧ್ಯಕ್ಷರು, ಏನೋ ಅಲ್ಲಿ ಲೀಡರ್ಗಳಿದ್ದಾರೆ, ಅವ್ರ ಕಾರ್ಯಗಳು, ಅವ್ರ ಕೆಲಸಗಳು ಮಾತ್ರ, ಅವ್ರ ಪಾತ್ರ ಮಾತ್ರ, ನಮ್ದೇನು ಪಾತ್ರ ಇಲ್ಲ. ಖಂಡಿತ ಇಲ್ಲ, ನಿಮ್ಮಗಳದೇ ಹೆಚ್ಚು ಪಾತ್ರ ಇರೋದು. ಯಾಕಂದ್ರೆ ಕಾರ್ಮಿಕರು ಎಲ್ಲಿ ಯಾರು ನಿಮ್ಮ ಜೊತೆನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸ್ನೇಹಿತರುಗಳು, ಅವರೆಲ್ಲರೂ ಪರಿಚಯಿಸುವಂಥ ಕೆಲಸಗಳು ನೀವು ಮಾಡಬೇಕಾಗ್ತದೆ. ಯಾಕಂದ್ರೆ ಅವ್ರು ಯಾರು ನಮಗಳಿಗೆ ಪರಿಚಯ ಇರಲ್ಲ, ಪ್ರಸಾದ್ ಗೌಡ್ರಿಗೆ ಪರಿಚಯ ಇರಲ್ಲ, ನಿಮ್ಗಳಿಗೆ ಪರಿಚಯ ಇರ್ತಾರೆ. ನೀವುಗಳು ಅಂಥವ್ರನ್ನ ತಂದು ಪರಿಚಯಿಸುವಂಥದ್ದಾದ್ರೆ ಅವ್ರಿಗೂ ಅನುಕೂಲ ಆಗಬೇಕು. ಯಾಕೆ? ಅವ್ರಿಗೊಂದು ID ಕಾರ್ಡ್ ಸಿಗಬೇಕು, ಕಾರ್ಮಿಕ ಇಲಾಖೆಯಿಂದ ಸಿಗುವಂಥ ಸವಲತ್ತುಗಳನ್ನ ಅವ್ರಿಗೆ ಸಿಗುವಂಥದ್ದು ಆಗಬೇಕು. ಆಯ್ತಾ? ಇವತ್ತು ನೀವು ಕೇಳಿರ್ಬೇಕು ನಾವೆಲ್ಲ, ಅದಕ್ಕೆ ಹಲವಾರು ಕಾರ್ಮಿಕರ ಗುರುತಿನ ಚೀಟಿ ನಿಮ್ಗೆ ಏನು ಸಿಕ್ಕಿದ್ರೆ ಆ ವ್ಯಕ್ತಿಗೆ ಕಾರ್ಡ್ ಬಂದು 2 ದಿನಕ್ಕೆ 500 ರೂಪಾಯಿ ಅವ್ರ ಅಕೌಂಟಿಗೆ ಬಿಡುತ್ತೆ. ಯಾರಾದ್ರು ಬಸ್ಸಲ್ಲಿ ಹೋಗೋದವರಿದ್ರೆ 15,000 ರೂಪಾಯಿ ವೆಚ್ಚ ಆಗುವಂಥ ಒಂದು ಬಸ್ ಪಾಸ್ ಏನಿದೆ ಅದು 1 ವರ್ಷಕ್ಕೆ ಫ್ರೀ. ಅದು 15,000 ರೂಪಾಯಿ 1 ವರ್ಷಕ್ಕೆ ಉಚಿತವಾಗಿ ನಿಮಗೆ ಬಸ್ ಪಾಸ್ ಕೊಡ್ತಾರೆ ಕಾರ್ಮಿಕರಿಗೆ ಗುರುತಿನ ಚೀಟಿ ಇದ್ರೆ. ಜೊತೆಗೆ ಮಕ್ಕಳು ಪ್ರೈಮರಿ ಸ್ಕೂಲಲ್ಲಿ ಇಷ್ಟು ಅಂತ ಓದ್ತಾ ಇದ್ರೆ ಅದಕ್ಕೆ ಸ್ಕಾಲರ್ಶಿಪ್ ಸಿಗುತ್ತೆ. ಹೈಸ್ಕೂಲ್ ಬಂದರೆ ಅದಕ್ಕೆ ಇನ್ನೊಂದಷ್ಟು ಜಾಸ್ತಿ ಸ್ಕಾಲರ್ಶಿಪ್ ಸಿಗುತ್ತೆ. ಹೈಸ್ಕೂಲು ಮತ್ತೆ PUC ಬಂದರೆ, ಸೆಕೆಂಡ್ PUC ಹೆಚ್ಚು ಅಂಕ ಗಳಿಸಿದ್ರೆ ಅದಕ್ಕೂ ಸ್ಕಾಲರ್ಶಿಪ್ ಸಿಗುತ್ತೆ. ಅಥವಾ PUC ಪಾಸ್ ಆದರೂ ಸಹ ಅದಕ್ಕೆ ಇನ್ನೊಂದು ಸಪ್ರೇಟ್ ಆಗಿ ನಿಮಗೆ ವಿದ್ಯಾರ್ಥಿ ವೇತನ ಅಂತ ಸಿಗುತ್ತೆ. ಜೊತೆಗೆ ಹಾಗೆ BA ಅಥವಾ BCom ಈ ಥರ ಅಲ್ಲದೆ ನೀವು ಟೆಕ್ನಿಕಲ್ ಕೋರ್ಸ್ ಅಂತ ಹೇಳ್ತೀವಿ, BE, ಡಾಕ್ಟರ್, BBM, MBA, ಕೆಲವು ಇಂಥ ಟೆಕ್ನಿಕಲ್ ಕೋರ್ಸ್, ಡಿಪ್ಲೊಮೊ, ITI, ಇಂಥ ಟೆಕ್ನಿಕಲ್ ಕೋರ್ಸ್ಗಳು ಕೂಡ ಸಪ್ರೇಟ್ ಆಗಿ ವಿದ್ಯಾರ್ಥಿ ವೇತನಗಳನ್ನು ಕೂಡ ಕೊಡುವಂಥದ್ದಿದೆ. ಮತ್ತೆ ಆ ಒಂದು ನಿಮ್ಮಲ್ಲಿ ಏನಾದ್ರು ಒಂದು ನಿವೇಶನ, ಕಾರ್ಮಿಕ ಒಬ್ಬ ನಿವೇಶನ ಇಟ್ಕೊಂಡಿದ್ದಾನೆ ಅಂದರೆ ಒಂದು ನಿವೇಶನ, ಆ ನಿವೇಶನಕ್ಕೆ ಕನಿಷ್ಠ ಪಕ್ಷ 2 ಲಕ್ಷನಾದರೂ ಮನೆ ಕಟ್ಕೊಳ್ಳೋಕೆ ಅಂತೇಳಿ ಸಹಾಯಧನ ಅಂತ ಕೊಡುತ್ತೆ. ಅದಲ್ಲದೆ ಕಾರ್ಮಿಕ ಒಬ್ಬ ಕೈ ಕಳ್ಕೊಂಡ್ರೆ ಅಥವಾ ಕಾಲು ಕಳ್ಕೊಂಡ್ರೆ ಮತ್ತೆ ಯಾವುದೇ ಒಂದು ಕಾರ್ಮಿಕನಲ್ಲಿ ನೀವು ಉಚಿತ ಬೇರೆ ಥರ ಯಾವುದೋ ಒಂದು ಅವನ ಒಂದು ದೇಹದಲ್ಲಿರುವಂಥ ಅಂಗಾಂಗ ಕಡಿತವಾದರೆ ಅದಕ್ಕೂ ಕೂಡ 5 ಲಕ್ಷ, 4 ಲಕ್ಷ, 3 ಲಕ್ಷ ಈ ಥರ ಒಂದು ಪ್ರತ್ಯೇಕವಾಗಿ ಅವರಿಗೆ ಸಹಾಯಧನ ಅಂತ ಕೊಡೋದಿದೆ. ಅಕಸ್ಮಾತ್ ಅವನು ಕಾರ್ಮಿಕ ಅಥವಾ ಮಹಿಳೆ ಅಥವಾ ಮಹಿಳಾ ಇರ್ಬೋದು, ಅವರೇನಾದ್ರು ಮರಣ ಹೊಂದಿದ್ರೆ
ಸತ್ತ ಮೇಲೆ ನಾಮಿನಿ ಇರ್ತಾರೆ, ಅವ್ರಿಗೆ 5 ಲಕ್ಷ ಹಣ ಸಿಗುತ್ತೆ. ಇಷ್ಟೊಂದು ಸವಲತ್ತು ಕಾರ್ಮಿಕರಿಗೆ ಇದೆ ಅಂದ್ರೆ ಯಾಕೆ ನೀವು ಮಾಡಿಸ್ಕೋಬಾರ್ದು? ಮತ್ತೆ ನಿಮ್ಮ ಈ ಪಕ್ಕದ ಸ್ನೇಹಿತರಿಗೆ ಯಾಕೆ ಕೇಳಬಾರ್ದು? ಅವ್ರಿಗೆ ಅನುಕೂಲ ಮಾಡ್ಕೊಡಿ. ನೀವು ಅವ್ರಿಗೊಂದು ಲೀಡರ್ ತರ ಕಾಣ್ತಾ ಇರ್ತೀರಾಗ ನಿಮ್ಗೆ ಗೊತ್ತಿಲ್ಲದೆ ನೀವೆಲ್ಲರೂ ಸಹಾಯ ಮಾಡಬೇಕಾಗುತ್ತೆ. ಯಾವುದೋ ಒಂದು ಉದಾಹರಣೆಗೆ ನೀವೆಲ್ಲರೂ ದಾರಿ ಹೋಗುವಾಗ ಯಾರೋ ಒಂದು 10 ರೂಪಾಯಿ ನೀವು ಭಿಕ್ಷೆ ಕೊಡಿ. ಯಾಕೆ ನೋಡಿ, ನಿಮ್ಮಲ್ಲಿ ಎನರ್ಜಿಕ್ ಫೀಡ್ ಸ್ಟಾರ್ಟ್ ಆಗುತ್ತೆ. ಎನರ್ಜಿಕ್ ಫೀಡ್ ಅಂದ್ರೆ ನಿಮಗೆ BP, ಶುಗರ್ಸ್, ಇನ್ನೊಂದು ಮತ್ತೊಂದು ಇದ್ರೆ ಅದು ಕಂಟ್ರೋಲ್ ಆಗುತ್ತೆ. ಯಾಕೆಂದ್ರೆ ನಿಮಗೆ ಅರಿವಿಲ್ಲದೆ ನಿಮಗೆ ಸಂತೋಷ, ಉಲ್ಲಾಸ ಸ್ಟಾರ್ಟ್ ಆಗುತ್ತೆ. ಇವತ್ತು ಯಾರೋ ನಾನು ಒಂದು 10 ರೂಪಾಯಿ ಸಹಾಯ ಮಾಡಿದೆ, ಇವತ್ತು ಯಾರೋ ನಾನು ಕರೆದ ಊಟ ಹಾಕಿಸ್ದೆ, ಬಡವ ನಿಜವೂ. ಆಗ ನಿಮ್ಮಲ್ಲಿ ಈ ತರ ಒಂದು ಎನರ್ಜಿಕ್ ಫೀಡ್ ಸ್ಟಾರ್ಟ್ ಆಗಿ ನೀವು ಮತ್ತೆ ಮತ್ತೆ ಅಂತ ಸಹಾಯಗಳನ್ನ ಮಾಡಬೇಕು ಅನ್ನೋ ಮನೋಭಾವನೆ ಹೆಚ್ಚುತ್ತೆ, ಮತ್ತೆ ಆರೋಗ್ಯ ಕೂಡ ವೃದ್ಧಿಸುತ್ತೆ. ಎಲ್ಲರೂ ಯಾರೋ ಹೇಳ್ತಾರೆ ಡಾಕ್ಟರ್ಗಳು ಮತ್ತೊಬ್ರು, ನೀವು ಕಾಯಿಲೆ ಇಂಥ ಔಷಧಿ ತಗೊಳ್ಳಿ, ಇಂಥ ಕಾಯಿಲೆ ಇಂಥ ಔಷಧಿ ತಗೊಳ್ಳಿ. ಇಲ್ಲ, ನಾವು ಮಾಡುವ ಕೆಲಸಗಳ ಮೇಲೆ ಎನರ್ಜಿಕ್ ಇದ್ರೆ, ಆ ಎನರ್ಜಿಕ್ ಸ್ಟಾರ್ಟ್ ಆದ್ರೆ ನಮ್ಮ ಕಾಯಿಲೆಗಳು ಕುಂಠಿತ ಆಗುತ್ತೋ, ಕಡಿಮೆ ಆಗುತ್ತಾ ಹೋಗುತ್ತೆ. ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ಅಭ್ಯಾಸ ಯಾರು ಮಾಡ್ಕೊಳ್ತಾರೆ ಅವರು ನಿಜವಾಗ್ಲೂ ಆರೋಗ್ಯವಂತರಾಗಿರ್ತಾರೆ. ಎಷ್ಟೋ ಜನ ಇಟ್ಕೊತಿರೋರು, ಇವಾಗ ನಾವು ಬಡವರು, ಅಲ್ಲಿ ಕೂತಿರೋರು ಶ್ರೀಮಂತರು, ಕಡ್ಡಿದ ಸುಳ್ಳು. ಯಾರು ನಿಮ್ಗೆಲ್ಲ ಬಡವರು ಅಂತ ಯಾರು ಹೇಳ್ಕೊತೀರಿ? ಮೇಡಮ್ ಹೇಳ್ತಾ ಇದ್ರು, ಕಿಡ್ನಿ, ಕಣ್ಣು, ಕೈ, ಕಾಲು ಅವೆಲ್ಲ ಇದೆ ಅಂತಲ್ಲ. ಕಣ್ಣು, ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ಚೆನ್ನಾಗಿ ನಾವು ಏನು ಆಕ್ಟಿವ್ ಆಗಿರ್ತೀವಿ ಎಲ್ಲ ಬಂದಿರ್ತೀವಿ, ಎಲ್ಲರೂ ಶ್ರೀಮಂತರೆ. ಆದ್ರೆ ಕಣ್ಣಿಲ್ದವನು ಬಡವ, ಕಾಲಿಲ್ದವನು ಬಡವ. ಹೌದಾ ಇಲ್ವಾ? ಚಪ್ಪಳೆ ಮಕ್ಕಳಲ್ಲಿ ಬೆಂಬಲಿಸ್ಬೇಕು. ಇಲ್ಲ ಭಾಷಣ ಮಾಡ್ತಾ ಇಲ್ಲ, ನೀವು ಎಲ್ಲರೂ ಮೂರ್ಸೋದೇ ಕೆಲಸ ನಾನು ಮಾಡ್ತಾ ಇದ್ದೀನಿ. ಯಾರಿಗೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿರಲ್ಲ, ಕಿವಿ ಕೇಳಿಸಲ್ಲ, ಮಾತಾಡೋದಕ್ಕೆ ಬರಲ್ಲ, ಮೂಗರಿರ್ತಾರೆ, ಅವರೆಲ್ಲರೂ ಬಡವರು. ಮಿಕ್ಕವರೆಲ್ಲ ಆಕ್ಟಿವ್ ಆಗಿ ಕೈ ಕಾಲು ಗಟ್ಟಿಯಾಗಿ ನಾವು ದುಡಿದು ತಿನ್ನುವಂಥವ್ರು ನಾವೇನಿದ್ದೀವಿ, ನಾವೆಲ್ಲ ಶ್ರೀಮಂತರು. ಹಾಗಾಗಿ ನಾವು ಯಾರೂ ಬಡವರು ಅಂತ ಹೇಳ್ಕೋಬಾರ್ದು. ಇಲ್ಲೂ ಕೂಡ ನಾವೆಲ್ಲ ಏನೇನು ಮಾತ್ರಕ್ಕೆ ನಾವೆಲ್ಲ ಬೇರೆ ಮಾತ್ರಕ್ಕೆ ನಾವು ಶ್ರೀಮಂತರಲ್ಲ. ನಾವೇನಂದ್ರೆ ನಾವೊಂದು ಪಾತ್ರಧಾರಿಗಳು, ನಿಮ್ಮಗಳನ್ನ ಮುನ್ನಡೆಸುವಂತ ಒಂದು ನೆಪ ಅಷ್ಟೇ. ನಮಗೂ ಕಷ್ಟ, ನಷ್ಟ, ಜೀವನ, ಉಲ್ಲಾಸ, ಉತ್ಸಾಹ ಎಲ್ಲ ಇರುತ್ತೆ ನಮ್ಮಲ್ಲೂ ಕೂಡ. ನಿಮಗೆ ಹೇಗೆ ಹಾಗೆ ನಮಗೂ ಇರುತ್ತೆ. ಹಾಗಾಗಿ ಇಲ್ಲಿ ಯಾರೂ ಕೂಡ ಕುಂಠಿತವಾದಂಥದ್ದು, ಯೋಚನೆ ಮಾಡೋದು, ಚಿಂತೆಗೀಡುವಾದಂಥ ಕೆಲಸಗಳಿಗೆ ಯಾರು ಆಗ್ಬಾರ್ದು. ಹಾಗಾಗಿ ನಾನು ಹೇಳೋದಿಷ್ಟೇ, ಇವತ್ತು ಪ್ರಸನ್ನ ಅವರು ಹಲವಾರು ನಮ್ಮ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕ ಸಂಘಟನೆಗಳು ಹಲವಾರು ಸಾವಿರಾರು ಸಂಘಟನೆಗಳಿದ್ದಾವೆ. ಆ ಸಂಘಟನೆಗಳು ಮಾಡದಿರುವಂತ ಅತಿ ಹೆಚ್ಚು ಕೆಲಸ ಅಂದ್ರೆ ನಮ್ಮ ಪ್ರಸನ್ನ ಅವರು ಇದುವರೆಗೂ 8 ರಿಂದ 9 ಕೋಟಿ ಅನುದಾನವನ್ನ ಅವರೊಬ್ಬರೇ ಕೊಡಿಸಿದ್ದಾರೆ. ಅವ್ರ ಸಂಘಟನೆಯಿಂದ 8 ರಿಂದ 9 ಕೋಟಿ ಅನುದಾನವನ್ನ ಪ್ರಸನ್ನ ಅವರು ಒಬ್ಬರೇ ಕೊಡಿಸಿದ್ದಾರೆ. 18,000 ರಿಂದ 20,000ವರೆಗೂ ಗುರುತಿನ ಚೀಟಿಯನ್ನ ಇವತ್ತು ವಿತರಣೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ನಾನು ಸಹ ಮಾಡಿಲ್ಲ ಅಲ್ವಾ? ಹಾಗಾಗಿ ಇಂಥ ಒಂದು ಮೂರ್ತಿ ಚಿತ್ರದಾರ ಕೀರ್ತಿ ದೊಡ್ಡದವನಾಗೆ ಪ್ರಸನ್ನ ಗೌಡರು ಈ ವಯಸ್ಸಿನಲ್ಲೇ ಇಂಥ ಮಹಾತ್ ಸಾಧಕನ ಕೆಲಸವನ್ನ ಮಾಡ್ತಾ ಇರೋದಿದೆಯಲ್ಲ, ಅದು ನಿಜವಾಗ್ಲೂ ಎಲ್ರಿಗೂ ಅದು ಒಂದು ಮಾದರಿಯಾಗಿ ಇವತ್ತು ಅವ್ರು ಹೊರಹೊಮ್ಮಿದ್ದಾರೆ ಅಂತ ಹೇಳಕ್ ತಪ್ಪಾಗ್ಲಾರ್ದು. ಯಾಕಂದ್ರೆ ಇವತ್ತು ಎಲ್ರಿಗೂ ಅವ್ರು ಬರಲ್ಲ. ನಾವು ಒಂದಷ್ಟು ಸಲಹೆಗಳು, ಮಾರ್ಗದರ್ಶನಗಳು ಅಷ್ಟೇ ಅವ್ರಿಗೆ ಕೊಡ್ಬೋದು. ನಾವು ಹಿರಿಯರಾಗಿ ನಮ್ಗೆ ಒಂದು ಏನು ಅನುಭವ ಇದೆ ಅದನ್ನ ಅಷ್ಟೇ ಅವ್ರು ತುಂಬೋದು. ಅದನ್ನ ಗ್ರಹಿಸಿಕೊಂಡು ಹಠದಿಂದ, ಛಲದಿಂದ ಅದನ್ನ ನಾನು ಆಯ್ತಲ್ಲ, ನಾನು ಏನೋ ಸಾಧ್ಯ ಮಾಡ್ತೀನಿ, ನಿಮ್ಮ ಸಹಕಾರ ಸಹಾಯ ಇದೆಯಲ್ಲ, ಸಾಕು, ಇದೊಂದು ಸಾಕು, ನಾನು ಮುನ್ನಡೆತೀನಿ, ಮಾಡ್ತೀನಿ ಜನಗಳನ್ನ. ಅವರು ಇವತ್ತು ಅಂತ ಛಲ ಇದೆ ಅಂದ್ರೆ ಹೇಳಕ್ ಅಸಾಧ್ಯ. ಇವತ್ತು ನಾನು ಕೇಳ್ಪಟ್ಟಿಗೆ ಏನೋ ಬೆಂಗಳೂರಲ್ಲಿ ಗುರುತಿನ ಚೀಟಿಗೆ ಒಂದು ದೊಡ್ಡ ಒಂದು ಮಾಫಿಯಾನೇ ಇದೆ. ಬಡವರ ಹತ್ರ ಎಷ್ಟು 2,000, 3,000 ಗುರುತಿನ ಚೀಟಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ 2,000, 3,000 ಈ ತರ ಬೀಕುವಂತ ಕೆಲಸ. ಅಷ್ಟೊಂದು ದುಡ್ಡನ್ನ ಹಣ ಕಿತ್ಕೊಂಡು ಗುರುತಿನ ಚೀಟಿ ಮಾಡ್ಕೊಡೋದು ಅಕಸ್ಮಾತ್ ಅವ್ರಿಗೆ ಮಾಡ್ಕೊಡೋದೇನೂ ಕೂಡ ಮೋಸ ಆಗಿರೋದು ತುಂಬಾ ಉದಾಹರಣೆಗಳಿದೆ. ಆದ್ರೆ ನಮ್ಮ ಪ್ರಸನ್ನ ಗೌಡ್ರ ಹತ್ರ ಕೇವಲ ಕಮ್ಮಿ ಹಣ. ಅವ್ರು ಹೇಳಿದಷ್ಟೇ, ಹಣ ನನ್ಗೆ ಏನು ಬೇಡ, ನನಗೆ ಗುರುತಿನ ಚೀಟಿ ಅವ್ರಿಗೆ ಜನಗಳಿಗೆ ಮಾಡ್ಕೊಡೋದಷ್ಟೇ ನನಗೆ ತೃಪ್ತಿ ಸಾಕು, ನನ್ಗೆ ಏನು ಬೇಡ, ನಾನು ಇಷ್ಟೇ ತಗೋತೀನಿ ಅಂತೇಳಿ ಕಡಿಮೆ ಮಾಡಿ ಬರೀ 400 ರೂಪಾಯಿಗೆ ಯಾರೂ ಮಾಡಲ್ಲ ತಾನೆ. ಒಳ್ಳೆ ಮೇಲೆ ಚಪ್ಪಾಳೆಲ್ಲ ನಿಮಗೆ ಕೊಡ್ತಾ ಇಲ್ಲ, ನೀವು ಚಪ್ಪಾಳೆ ಕೊಡಿದ್ದಾರೆ, ಹೌದಲ್ವಾ? ಹಾಗಾಗಿ ಯಾರೂ ಮಾಡುವಂತ ಕೆಲಸ ಅವ್ರು ಮಾಡ್ತಿದ್ದಾರೆ. ಅವರ ಕೆಲಸದ ಜೊತೆ ನೀವು ಕೈ ಜೋಡಿಸಿ. ಯಾಕೆ ಅಂತಂದ್ರೆ ನಿಮ್ಮ ಜೊತೆ ಕೆಲಸ ಮಾಡುವಂತ ಕಾರ್ಮಿಕರು ಏನಿದ್ದಾರೆ ಅಕ್ಕಪಕ್ಕದ ಕರ್ಕೊಂಡು ಅವ್ರಿಗೂ ಒಂದು ಗುರುತು ಚೀಟಿ ಕೊಡಿಸಿ. ಅವರಿಗೆ ಸಿಗುವಂತ ಸವಲತ್ತುಗಳು ನಿಮಗೂ ಸಿಗುವಂತ ಸವಲತ್ತುಗಳು ಅವ್ರಿಗೂ ಸಿಗಲಿ. ದಯವಿಟ್ಟು ನೀವು ಸ್ವಾರ್ಥಿಗಳಾಗಬೇಡಿ. ಅವ್ರುಗಳಿಗೂ ಒಂದು ಒಳ್ಳೆ ಕೆಲಸ ಮಾಡೋ ನಿಮಗೂ ಹೇಳಿದ್ರೆ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ನಾನು ಇವತ್ತೊಂದು ಯಾರೋ ರೇಖೆಗಳು ಇವತ್ತೊಂದು ಗುರುತು
ಚೀಟಿ ಕೊಡ್ತೇನೆ ಅಂತ ಕಡೆ ಅವಳನ್ನ ಇವತ್ತು ಹೊಗಳುದು, ಇವತ್ತಿಗೆ ಬಂದು ನಾನು ಕೆಲಸ ಮಾಡಿಕೊಟ್ಟೆ ತಾಯಿ, ನನಗೆ ಏನೋ ನನ್ನ ಸಹಾಯ ಆಗ್ತದೆ ಬಿಡವ ಅಂದಾಗ ಅದು ನಿಮ್ಮೊಂದು ಆಶೀರ್ವಾದ, ಅದೊಂದು ಎನರ್ಜಿ ನಿಮ್ಗೆ ಶುರುವಾಗುತ್ತೆ. ಹೇಳುದಲ್ಲ, BP ಶುಗರ್ ಏನಾದ್ರು ಇದ್ರೆ ಕಂಟ್ರೋಲ್ ಆಗಬೇಕು ಅಂದ್ರೆ ಇಂಥ ಒಳ್ಳೆ ಕೆಲಸಗಳು ಮಾಡಿ ನಿಮಗೆ ತಾನಾಗೆ ಆರೋಗ್ಯ ವೃದ್ಧಿಸುತ್ತೆ, ಕಡಿಮೆ ಆಗುತ್ತೆ, ಆರೋಗ್ಯ ಕುಂದುತ್ತೆ. ಆಗ ಯಾವ ಡಾಕ್ಟರ್ ನೆನಪಡಲ್ಲ, ಯಾವ ಡಾಕ್ಟರ್ ಹೋಗ್ಬೇಕಾಗಿಲ್ಲ. ಭಿಕ್ಷಕರು ₹10 ಕೊಡಿ, ಯಾರೋ ಊಟ ಕೊಡಿ ದಯವಿಟ್ಟು, ಇಲ್ಲ ಅಂದೇಳಿ ಇರೋ ಸ್ವಲ್ಪ ಇದ್ದಾರೆ ಹಂಚ್ಕೊಂಡು ತಿನ್ನೋಣ. ಯಾರು ಇವತ್ತು ದೀಕ್ಷೆ ತಗೊಳ್ಬೇಕಾಗ್ತದೆ, ದೀಕ್ಷೆ ತಗೋಬೇಕಾಗ್ತದೆ. ಇವತ್ತು ಯಾರೇ ವಯಸ್ಸಾದವರಿಗೆ, ಕೈ ಕಾಲು ಗಟ್ಟಿ ಇರೋರು, ವಯಸ್ಕರಿರೋರಿಗೆ ಯಾರು ದೀಕ್ಷೆ ಕೊಡಿ ಅಂತ ಹೇಳಲ್ಲ. ಆದ್ರೆ ತುಂಬಾ ವಯಸ್ಸಾದವರಿಗೆ ಕಣ್ಣು, ಕಾಲು, ಕೈ, ಮೂರು ಇಂಥದ್ದು ಯಾರೋ ಅಂತವ್ರು ಬಂದಾಗ ದಯವಿಟ್ಟು ನಿಮ್ಮ ಕೈಲ ಸಹಾಯ ಮಾಡಿ. ನಿಮಗೆ ₹5, ₹1, ₹10 ಅಥವಾ ಮನೆಯಲ್ಲಿ ಸ್ವಲ್ಪ ಅನ್ನ, ಏನೋ ಸಾಂಬಾರು ಇರುತ್ತೆ ಅದನ್ನೇ ಕೊಡಿ, ನೀವು ಊಟ ಮಾಡಿ. ಅವರು ಕವರ್ಗೆ ಹಾಕೊಟ್ಕೊಡಿ, ಕಟ್ಟಾಗ ಹಾಕೊಡಿಲ್ಲ ಅನ್ನೋದೆಲ್ಲ ಊಟ ಮಾಡ್ತಾರೆ. ಯಾರು ಮನೆ ಹತ್ರ ಬಂದ್ರೆ ಹಾಗೆ ಕಳಿಸ್ಬೇಡಿ. ಆಗ ನಿಮಗೆ ತಾನಾಗೆ ಎಲ್ಲ ಒಳ್ಳೆದಾಗಿ ಎಲ್ಲ ವೃದ್ಧಿಸ್ತಾ ಹೋಗುತ್ತೆ, ಆರೋಗ್ಯ ವೃದ್ಧಿಸ್ತಾ ಹೋಗುತ್ತೆ. ಮತ್ತು ದೇವರು ಕೂಡ ನಿಮಗೆ ಅನುಕೂಲತೆಗಳನ್ನ ಮಾಡಿಕೊಡ್ತಾನೆ. ದೇವರ ಲೆಕ್ಕಾಚಾರ ಆಗ್ತಾ ಇರ್ತಾನೆ. ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡ್ತಾ ಇರ್ತಾರೆ ಅವನು ಲೆಕ್ಕಾಚಾರ ಆಗ್ತಾ ಇರ್ತಾರೆ. ಆ ಲೆಕ್ಕಾಚಾರದಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅಂತಂದ್ರೆ ಒಳ್ಳೆ ಕೆಲಸಗಳು ಮಾಡಿ, ಒಳ್ಳೆ ಆಲೋಚನೆ ಮಾಡಿ. ಅಲ್ಲಿ ನಿಮ್ಮ ಸಮೃದ್ಧಿ, ಒಳ್ಳೆ ನಿದ್ದೆ ಬರುತ್ತೆ. ಒಳ್ಳೆ ಕೆಲಸ ಮಾಡಿ ಬಂದಿರ್ತೀರಿ, ಅದೇ ಕೆಟ್ಟ ಇದ್ದಾಗ ನಿದ್ದೆನೂ ಬರಲ್ಲ. ಅದೇ ಒಳ್ಳೆ ಕೆಲಸ ಮಾಡಿ, ಈಗ ಒಳ್ಳೆದೇ ಯೋಚನೆ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬೇರೆಯವ್ರಿಗೆ ಸಹಾಯ ಮಾಡ್ತಾರೆ, ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ನಮ್ಮ ಪುರುಷ ಸ್ನೇಹಿತರು ಹೇಳೋದಷ್ಟೇ, ನನ್ನ ಕೇಳಿ ದಯವಿಟ್ಟು ಇಂಥ ಸಹಾಯಗಳು ನೀವು ಮಾಡ್ತಾ ಹೋದಾಗ ಯಾರೋ ಒಬ್ಬರಿಗೆ ಕುಡಿತಕ್ಕೆ ಇಡಬೇಕು ಚಟಕ್ಕೆ ಬಲಿಯಾದವರು ಇಂಥ ಕಡೆ ಗಮನ ಹರಿಸಿದಾಗ ನಿಮ್ಗೆ ಆ ಕುಡಿತದ ಕಡೆ ಗಮನ ಬರಲ್ಲ. ತನಗೆ ಯಾರು ಸಾಕಾಗಿ ಬಂದಿರ್ತೀನಿ, ನನ್ಗೆ ನಿದ್ದೆ ಬರಲ್ಲ, ಮೈ ನೋವು ನನಗೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಕಚೇರಿಗಳಲ್ಲಿ. ನಾವೆಷ್ಟೋ ಬೈತೀವಿ ಬಾಳಪ್ಪ, ಅವ್ರು ಹೇಳೋದಿದೆ. ಅದಕ್ಕೆ ನಾವು ಹೇಳ್ತೀವಿ, ಇಂಥ ಒಂದು ಒಳ್ಳೆ ಕೆಲಸ ಮಾಡಪ್ಪ, ಸಮೃದ್ಧಿ ನಿದ್ದೆ ಬರುತ್ತೆ. ಎಷ್ಟೋ ಜನ ಅದನ್ನು ಕೇಳಿಕೊಂಡು ಪಾಲನೆ ಮಾಡಿ, ಹೌದು ಅಧ್ಯಕ್ಷರೇ, ಹೌದು ಅನಂತ ಸರ್, ನೀವು ಹೇಳಿದ ಖಂಡಿತ ಇವತ್ತು ನಾನು ಬದಲಾವಣೆ ಆಗಿದ್ದೀನಿ, ನಾನು ಇವತ್ತು ಈ ಥರ ಸಹಾಯ ಮಾಡ್ತಾ ಇದ್ದೀನಿ, ಆಗ ನಾನು ಹಿಂದೆ ಊಟ ಮಾಡ್ತೀನಿ, ಹಿಂದೆ ನಿದ್ದೆ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಂಥ ಒಂದು ಆಲೋಚನೆ ಮಾಡಿದಾಗ ಎಲ್ಲರೂ, ನಾನು ಇವತ್ತು ನಿಮಗೆ ಹೇಳಿದ್ದೀನಿ, ನೀವು ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ, ಅವರು ಇದನ್ನ ಅವ್ರು ಹೇಳಿದಾಗ ಅವರು ಇದನ್ನು ಹಚ್ಚನೆ ಕೇಳಿ. ಈ ಥರ ಇಡೀ ಬೆಂಗಳೂರಲ್ಲ, ಇಡೀ ರಾಜ್ಯ ಮಟ್ಟದಲ್ಲಿ ಹಬ್ಬಿಸ್ತಾ ಹೋಗ್ಬೇಕಿರುತ್ತೆ. ಎಲ್ರಿಗೂ ಒಂದು ಸಹಾಯ ಮಾಡೋದು ವೃತ್ತಿ ಎಲ್ಲರೂ ಬೆಳೆಸ್ಕೊಳ್ಳೋದಕ್ಕಾಗಬೇಕು. ಹಾಗಾಗಿ ಇವತ್ತು ಭಾರಿ ಒಂದು ಅಚ್ಚುಕಟ್ಟಾದಂಥ ಕಾರ್ಯಕ್ರಮನ ನಮ್ಮ ಪ್ರಸಂಗವರು ಮತ್ತು ಅವರ ಸಂಘಟನೆಗಳು, ಪದಾಧಿಕಾರಿಗಳು ಎಲ್ಲರೂ ಭಾರಿ ಶ್ರಮಪಟ್ಟು ಈಗಾಗಲೇ ಪಾಪ ಇನ್ನು 15 ದಿನ ಕೂಡ ಪ್ರಸಂಗಗಳು ಅದೇ ಇದೇ ಒಂದು ಸಾರ್ವಜನಿಕ ಆಹಾರ ಕಿಟ್ಟನ್ನು ಕೂಡ ಕೊಟ್ಟಿದ್ರು. ಇದು 15 ದಿನ ಆದ್ಮೇಲೆ ತಿರುಗಿ ಎರಡನೇ ಸರಿ ಕೊಡ್ತಾರೆ ಅಂದ್ರೆ ಹುಡುಗಾಟ ಮಾತಾಡ ಅವ್ರ ಶ್ರಮ ಎಷ್ಟಿರುತ್ತೆ. ಈಗ ನಮ್ಮ ಮೋಹನ್ ರಾಜ್ ಒಳಗೆ ಹೇಳ್ತಾ ಇದ್ರು, ಒಂದು ಅಧಿಕಾರಿ ವರ್ಗದಿಂದ, ಒಂದು ಇಲಾಖೆಯಿಂದ ಇಂಥ ಒಂದು ಕಾರ್ಯಕ್ರಮ ರೂಪಿಸಬೇಕು, ಅವರಿಂದ ಅನುದಾನಗಳನ್ನು ತರಬೇಕು ಅಂದ್ರೆ ಅದು ಹುಡುಗಾಟದ ಮಾತು. ಹಾಗಾಗಿ ಅದನ್ನ ಅವರು ಚಾಚುಕತೆ ಮಾಡ್ತಾ ಇದ್ದಾರೆ, ಗಟ್ಟಿ ತಿಟ್ಟದಂತೆ ಮಾಡ್ತಾ ಇದ್ದಾರೆ ಅಂದಾಗ ಅವರೆಲ್ಲ ನೀವು ಕೂಡ ಅವರಿಗೆ ಸ್ಫೂರ್ತಿ. ಪ್ರಸಂಗವ್ರಿಗೆ ನಿಮ್ಮನ್ನು ನೋಡಿ ಅವ್ರು ಮಾಡಬೇಕು ಅಂತಾರೆ. ಯಾಕಂದ್ರೆ ಅವರಿಗೆ ಹೇಳೋದಲ್ಲ, ಅವಾಗ ಇದೆ ಯಾವುದೋ ರಾಜಕೀಯ ಸಭೆ ಅಲ್ಲ, ಅವ್ರು ಯಾವುದೇ ಚುನಾವಣೆ ಇರಬೇಕಾಗಿಲ್ಲ. ಅವ್ರು ಯಾವುದೋ ನಿಮಗೆ ನಾನು ನೆಕ್ಸ್ಟ್ ಕಾರ್ಪೊರೇಷನ್ ಫುಡ್ ಕಿಟ್ ಕೊಡ್ತೀನಿ ಬನ್ನಿ ಅಂತ ಯಾಕಂದ್ರೆ ಲಾಕ್ಡೌನ್ ಟೈಮಲ್ಲಿ ಎಲ್ಲ ನೀವು ಕೇಳಿರ್ತೀರಿ, ನೀವು ನೋಡಿರ್ತೀರಿ, ಈಗ ಕೊಟ್ಟಿರ್ತೀರಿ. ಎಲ್ಲಾ ಪಕ್ಷದವರು ಮಾಡೋರು ಕರೆದಿದ್ದೇ ನಿಮಗೆ ಕಿಟ್ ಕೊಟ್ಟಿದ್ದೇ ಕೊಟ್ಟಿದ್ದು. ಆಮೇಲೆ ಜೈಕಾರ ಹಾಕ್ಸ್ಕೊಂಡಿದ್ದು ಇಲ್ಲಿ ನೋಡಿ, ಯಾವ ಜೈಕಾರ ಇಲ್ಲ, ಇಲ್ಲಿ ಯಾವುದೇ ರಾಜಕೀಯ ಪಕ್ಷದ ಬ್ಯಾನರ್ ಇಲ್ಲ, ಏನಿಲ್ಲ. ಬರೀ ನಮ್ಮ ರಾಜಕೀಯ ನಮ್ಮ ಕಾರ್ಮಿಕರ ಲಾಂಛನ ಏನಿದೆ ಇದು, ಈ ಮುಷ್ಟಿ, ಇದು ಲಾಂಛನ. ಈ ಲಾಂಛನದ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಲಾಂಛನದ ಜೊತೆ ನಿಮ್ಮ ಮುಂದೆ ನಾವು ಇದ್ದೀವಿ. ಹಾಗೆ ಇವತ್ತು ನಾವು ಕಾರ್ಮಿಕರು ಅಂತಂದಾಗ ಕಾರ್ಮಿಕರ ದಿನಾಚರಣೆ ಮೇ 1ನೇ ತಾರೀಕು ಅಂತ ಎಲ್ಲರಿಗೂ ಒಂದು ತೆಗೆದುಕೊಳ್ತೀವಿ. ಬಟ್ ಇದು ಹೇಗೆ ಹುಟ್ಟುಕೊತ್ತು, ಎಲ್ಲಿ ಶುರುವಾಯಿತು, ಹೇಗಾಯಿತು? ಈಗ ಉದಾಹರಣೆ ನಮ್ಮಲ್ಲಿ ಇಡೀ ಇಂಡಿಯಾದಲ್ಲಿ ಒಂದೇ ಸ್ತೋತ್ರ, ಜೈ ಕಿಸಾನ್ ಜೈ ಜವಾನ್. ಜೈ ಜವಾನ್ ಅಂದ್ರೆ ಕಾರ್ಮಿಕ, ಜೈ ಕಾರ್ಮಿಕ, ಜೈ ರೈತ. ಜೈ ಕಿಸಾನ್ ಜೈ ಜವಾನ್ ಅನ್ನೋದು ನಮಗೆ ಸಾವಿರಾರು ವರ್ಷಗಳ ಹಿಂದೆ ಹುಟ್ಟುಕೊಂಡಂತ ಒಂದು ಸ್ಲೋಗನ್ ಇದು. ಇವತ್ತು ಚಿರಾರಿಗೆ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಬೆಟ್ಟೆಗೋಡೆಗಳಿಗೆ ಇವತ್ತು ರೈತ ಮತ್ತೆ ಕಾರ್ಮಿಕ ಇಬ್ರು ಸಮಾಜನೇ ಅಲ್ಲ. ಇವರು ಕಾರ್ಮಿಕ ಇದ್ರೆ ತಾನೇ ಒಬ್ಬ ಕಾರ್ಖಾನೆ ಮಾಡೋದಕ್ಕೆ ಒಬ್ಬ ಬಾಲಿಕ ಬರ್ತಾನೆ. ಕಾರ್ಮಿಕರೇನಾದ್ರೆ ಕಾರ್ಮಿಕ ಅವನು ಕಾರ್ಖಾನೆ ಮಾಡಿ ಏನ್ ಸಾಕ? ಇವತ್ತೊಬ್ಬ ರಾಜನಿಂದ ಸೈನಿಕರೇ ರಾಜ, ಸೈನಿಕರೇನೋ ರಾಜ ಅಲ್ಲ ಅವನು. ಹಾಗಾಗಿ ಕಾರ್ಮಿಕರೇ ಮೇಲ್ಗೈ ಸಾಧಿಸ್ತಾ ಇದ್ದಾರೆ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ 1886ನೇ ಇಸ್ವಿಯಲ್ಲಿ ಚಿಕಾಗೋದ ಇಲಿಯನ್ಸ್ ಜಿಲ್ಲೆಯಲ್ಲಿ
ಒಂದು ದಮನಕಾರಿ ಬೆಳವಣಿಗೆ ಕಾರ್ಮಿಕರ ಮೇಲೆ ಬೆಳೆಯುತ್ತೆ. ಅಂತ ಒಂದು ಮಾರಣಾಂತಿಕ ಹಲ್ಲೆಗಳು ನಡೆದಿದೆ. ಯಾಕಂದ್ರೆ ಅವತ್ತು ಒಂದು ಬಟ್ಟೆಯ ಕಾರ್ಖಾನೆಯ ವಿರುದ್ಧ ಅವರು ಒಂದು ವೇತನ ಇಂತಿಷ್ಟು ವೇತನ ನಮಗೆ ನಿಗದಿ ಮಾಡಿ ಅನ್ನೋ ಒಂದು ದೊಡ್ಡ ಹೋರಾಟ 1886ನೇ ಇಸ್ವಿಯಲ್ಲಿ ಚಿಕಾಗೋ ಅನ್ನೋ ದೇಶದಲ್ಲಿ ಹುಟ್ಟುಕೊಳ್ಳುತ್ತೆ. ಅಲ್ಲಿ ಹುಟ್ಟುಕೊಳ್ಳುವಂತ ಕ್ರಾಂತಿ ನಾಳ ತದನಂತರ ಹಂಗೆ ಬಂದು ನಮ್ಮಲ್ಲಿ 1925ನೇ ಇಸ್ವಿಗೆ ನಮ್ಮ ಭಾರತದಲ್ಲಿ ಶುರುವಾಗುತ್ತೆ. ಇದೆಲ್ಲ ತಿಳ್ಕೋಬೇಕಾಗತ್ತೆ. ನಿಮ್ಮ ಮಕ್ಕಳು ಈಗ ನೀವೇ ಕಾರ್ಮಿಕರಾಗಿ ನಿಮ್ಮ ಮಕ್ಕಳು ಕಾರ್ಮಿಕರ ವಿಚಾರ ಕಾರ್ಮಿಕ ಹೇಗೆ ಕೇಳಿದಾಗ ನೀವು ಉತ್ತರ ಕೊಡಬೇಕಾಗತ್ತೆ. ನಿಮ್ಮ ಮಕ್ಕಳಿಗೆ ಅವರು ಅಕ್ಕಪಕ್ಕರಿಗೆ ಹೇಳುವಂಥದ್ದಾಗತ್ತೆ. 1925 ಮುಂಚೆ 1889ರಲ್ಲಿ ಇಡೀ ಅಂತಾರಾಷ್ಟ್ರೀಯ ಒಂದು ಅಧಿವೇಶನ ಆಗುತ್ತೆ ಕಾರ್ಮಿಕರ ವಿಚಾರವಾಗಿ. ಎಲ್ಲ ದೇಶದ ಕಾರ್ಮಿಕರ ಮುಖಂಡರು ಅಂತ ಇರ್ತಾರೆ. ನಮ್ಮಲ್ಲಿ ಹೆಸರು ಜನ ಕೇಳಿರೋ ಜಾರ್ಜ್ ಫರ್ನಾಂಡಿಸ್ ಅಂತ ಒಬ್ಬರು ಕೇಂದ್ರ ಸಚಿವರಿದ್ರು. ಇಷ್ಟನ್ನು ಗೊತ್ತು ಕೈ ಎತ್ತಿ ನೋಡೋಣ. ಜಾರ್ಜ್ ಫರ್ನಾಂಡಿಸ್ ಅವರು ಮೂಲತಃ ನಮ್ಮ ಕರ್ನಾಟಕದ ಮಂಗಳೂರಿನವರು. ಬಾಂಬೆಗೆ ಚಿಕ್ಕ ವಯಸ್ಸಿದ್ದಾಗ ಓಡೋಗ್ತಾರೆ ಅಪ್ಪ ಅಮ್ಮನ ಬಿಟ್ಟು. ಹೋಟೆಲ್ನಲ್ಲಿ ಒಬ್ಬ ಹೋಟೆಲ್ ಕ್ಲೀನರ್ ಆಗಿ, ಅದು ಕ್ಲೀನ್ ಹೋಟೆಲ್ ಟೇಬಲ್ ಕ್ಲೀನ್ ಮಾಡುವಂತ ಒಬ್ಬ ಕ್ಲೀನರ್ ಬಾಯ್ ಆಗಿ ಅವರು ಕೆಲಸ ಸೇರ್ತಾರೆ. ಕೆಲಸ ಸೇರಿದ ನಂತರ ಅವರಿಗೆ ತದನಂತರ ಬುದ್ಧಿ ಬರ್ತಾ ಕಾರ್ಮಿಕರಾಗುವಂತ ಅನ್ಯಾಯ ಅದನ್ನ ಅವರು ಮನಸ್ಸಲ್ಲಿ ಅವರೇ ನಿರ್ವಹಣೆ ಮಾಡಿಕೊಂಡು ಏನಾದ್ರು ಒಂದು ಕಾರ್ಮಿಕರು ಮಾಡಬೇಕು ಅಂತ ಹೇಳಿ ಅವರು ಒಬ್ರು ಇಬ್ಬರನ್ನ 3 ಜನ ಅಂತ ಒಗ್ಗೂಡಿಸ್ಕೊಂಡು ಶುರು ಮಾಡುವಂತ ಹೋರಾಟ ಬೃಹತ್ ಕಾಲ ಬೆಳೀತದೆ. ಅವರು ದೊಡ್ಡ ಬೃಹತ್ ನಾಯಕರಾಗಿ ಬೆಳೀತಾರೆ. ಒಂದಲ್ಲ ಅಂತ 4 ಬಾರಿ ಕೇಂದ್ರ ಮಂತ್ರಿ ಆಗ್ತಾರೆ ನೋಡಿ. ಜಾರ್ಜ್ ಫರ್ನಾಂಡಿಸ್ ಅಂತ ಹೇಳ್ತಾರೆ, ನಮ್ಮ ಕನ್ನಡದ ಒಬ್ಬ ದಿಟ್ಟ ನಾಯಕ ಅವರು. ಆದ್ರೆ ಆಗದೆಲ್ಲ ಇಲ್ಲಿ ಇಲ್ಲಲ್ಲ, ಇಲ್ಲಿ ಯಾವುದೇ ನಮ್ಮ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲೂ ಕೂಡ ಬಂದು ಎಲೆಕ್ಷನ್ ಇರಲಿಲ್ಲ, ಓಟ್ ಕೇಳಲಿಲ್ಲ. ಅವರು ಆ ಕಡೆ ಉತ್ತರ ಭಾರತದಲ್ಲೇ ಇಂದು ಗೆದ್ದು ಅಲ್ಲೇ ಅವತ್ತು ಕಾರ್ಮಿಕರ ನಾಯಕರ ಹೊರಹೊಮ್ಮು. ಹಂಗೆ 1989ನೇ ಇಸ್ವಿಯಲ್ಲಿ ದೊಡ್ಡ ಅಧಿವೇಶನ ಆಗುತ್ತೆ. ಆ ಅಧಿವೇಶನದಲ್ಲಿ ಮೇ 4 ಹಿಂದೆ ನಡೆದಂತ ಏನು ದಮನಕಾರಿ ಮಾರಣಾಂತಿಕ ಹಲ್ಲೆ ನಡೆಸಿದ ಕಾರ್ಮಿಕರ ಮೇಲೆ ಆ ವಾರದಲ್ಲಿ ಮೊದಲನೇ ದಿನದ ಒಂದು ಅಂತ್ಯ ಮೇ 1ನೇ ತಾರೀಕಿನ ನಾವು ಕಾರ್ಮಿಕರ ದಿನಾಚರಣೆಯನ್ನ ನಿಮ್ಮಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯಾಗಿ ರೂಪ ಕೊಟ್ಟು ಅದನ್ನ ನಾವು ಮಾಡಬೇಕು ಅಂತೇಳಿ ಅವತ್ತು ಅಧಿವೇಶನದಲ್ಲಿ ಅವತ್ತು ಅಂಕಿತ ಆಯಿತು. ಅದಾದ ನಂತರ ಇಡೀ ದೇಶಾದ್ಯಂತ ಇಡೀ ಪ್ರಪಂಚಾದ್ಯಂತ ಒಂದು ದೊಡ್ಡ ಸಂಚಲನ ಮೂಡಿ ಕಾರ್ಮಿಕ ದಿನಾಚರಣೆ ಮೇ 1ನೇ ತಾರೀಕಿನ ಮಾಡಬೇಕಂತ ಅವತ್ತಿಂದ ಮಾಡ್ಕೊಂಡು ಮತ್ತೆ ಅದರಂತ ದೊಡ್ಡ ಚಳುವಳಿಗಳಾಗಿಬಿಡಿ. ಅದೆಲ್ಲ ಇನ್ನೊಂದು ಸಮಯ ಹೇಳೋಣ. ಆ ಚಳುವಳಿಗಳಲ್ಲಿ ಭಾರಿ ರೂಪಾಂತರಗಳು ಮಾರಣಾಂತಿಕ ಹಲ್ಲೆಗಳಾಗಿ ಎಷ್ಟೋ ಜನ ಜೈಲಿಗೆ ಹೋದ್ರು. ಮತ್ತೆ ಎಷ್ಟೋ ಕಾರ್ಖಾನೆಗಳು ಮುಚ್ಚೋಗ್ಬಿಟ್ಟು, ಅಕ್ಕಿ ಗಿರಣಿಗಳು, ಬಟ್ಟೆ ಗಿರಣಿಗಳು ಬೇಕಾದಷ್ಟೆಲ್ಲ ಹೋಗಿ ಬೆಂಕಿ ಸುಟ್ಟು ಅಂತೆಲ್ಲ ಆದ್ಮೇಲೆ ಕೂಡ ನಮ್ಮ ಕಾರ್ಮಿಕ ಸಂಘಟನೆ ಶಕ್ತಿಯುತವಾಗಿ ಬಂದಿತ್ತು. ಆಗ ಇಡೀ ನಮ್ಮ ಯಾವ ನಮ್ಮ ರಾಜ್ಯಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಸಣ್ಣ ಕಾರ್ಮಿಕ ಸಂಘಟನೆಗಳು ಏನಿದ್ವು ಅವರೆಲ್ಲ ಒಗ್ಗೂಡಿಸಿ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಒಂದು ಕಾರ್ಮಿಕ ಸಂಘಟನೆ ಒಂದು ಒಗ್ಗೂಡಿಸ್ತಾರೆ, ಒಂದು ಒಕ್ಕೂಟ ಅಂತ. ಆವಾಗ ಶುರುವಾದದ್ದೇ ಈ ಕಾರ್ಮಿಕ ದಿನಾಚರಣೆ, ಕಾರ್ಮಿಕ ಸಂಘಟನೆಗಳು. ಆಗ ಕಾರ್ಮಿಕರ ಪರ ಧ್ವನಿ ಎತ್ತುವಂತ ಕೆಲಸ ಮಾಡಿದ್ರು. ಇದೆಲ್ಲ ನಡೀತಿದೆ. ಹಾಗಾಗಿ ಇರಲಿ, ನನಗೆ ಇವತ್ತು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಇಲ್ಲಿ ವೇದಿಕೆ ಬಂದಿರುವಂತ ಎಲ್ಲ ನಮ್ಮ ಆತ್ಮೀಯರಿಗೆ, ಪ್ರಸನ್ನ ಗೌಡರಿಗೆ ಮತ್ತು ತಮಿಳಿಗರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ವಂದನೆಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ ಮತ್ತೆ ನಮಸ್ಕಾರ.